ಒಂದು ನಿಮಿಷ. ನಮಸ್ಕಾರ ಎಲ್ರಿಗೂ. ಇವತ್ತು ಸಮಿಧಾಧಾನ ಮಂತ್ರಗಳು ಅಂತ ಹೇಳಿ ಒಂದಷ್ಟು ಮಂತ್ರಗಳಿದೆ. ನಾವು ಅಗ್ನಿಹೋತ್ರವನ್ನು ಮಾಡಬೇಕಾದ್ರೆ ಸಮಿತ್ತನ್ನ ಅಥವಾ ಹೋಮ ದ್ರವ್ಯವನ್ನ ಅರ್ಪಿಸ್ತೀವಿ ಅಂತಂದ್ರೆ ಅದು ಹೇಗಿರ್ಬೇಕು ಅಂತನ್ನೋದು ಈ ಕೆಲವೊಂದು ಮಂತ್ರಗಳಲ್ಲಿರುತ್ತೆ. ಹಾಗೂ ಅದು ಉದ್ದೀಪನಕ್ಕೆ ಬೇಕಾದಂತಹ ಮಂತ್ರಗಳು ಹೇಗಿರುತ್ತೆ ಅಂತ ಹೇಳಿ ನಮ್ಗೆ ಆ ವಿಷಯಗಳು ಗೊತ್ತಾಗುತ್ತೆ ನಮ್ಗೆ. ಇವು ಹೇಗಿರ್ಬೇಕು ಅಂತಂದ್ರೆ ಸುಮ್ನೆ ಸೂಕ್ಷ್ಮವಾಗಿ ನೋಡೋದಾಯ್ತು ಅಂತಂದ್ರೆ 4 ವಿಧದ ದ್ರವ್ಯಗಳನ್ನ ನಾವು ಅರ್ಪಿಸ್ತೀವಿ. ಮೊದಲನೇದಾಗಿ ಸುಗಂಧಿತಗಳು ಅಂತ ಹೇಳಿ ಅಂದ್ರೆ ಸುಗಂಧ ಬೀರುವಂತಹದ್ದು ಅಂತ ಹೇಳಿ. ಅಂದ್ರೆ ಅಂತಹ ವಸ್ತುಗಳನ್ನ ನಾವು ಹಾಕಿದಾಗ ಅಥವಾ ಅರ್ಪಿಸಿದಾಗ ಅಗ್ನಿಗೆ ಅದು ತುಂಬಾ ಸೌಮ್ಯವಾಗಿ ಉರಿತಾ ಇರುವಾಗ ಸುಗಂಧ ಎಲ್ಲಾ ಕಡೆಗೂ ಬೀರತ್ತದು. ಅಂದ್ರೆ ಸುಮ್ಮನೆ ನೀವು ಸಾಮಾನ್ಯವಾಗಿ ನೋಡೋದಾಯ್ತು ಅಂದ್ರೆ ನಾವು ಅಗರಬತ್ತಿ ಊದಿನ ಕಟ್ಟಿನ ಹಚ್ಚಿದಾಗ ಎಷ್ಟು ಸುಗಂಧ ಬರುತ್ತೋ ಹಾಗೆ ಆ ತರ ಬರಬೇಕು ಅಂತ. ಎರಡನೇದ್ದು ಪುಷ್ಟಿಕಾರಕಗಳು ಅಂತ ಹೇಳಿ ಸಾಮಾನ್ಯವಾಗಿ ಈ ಒಣ ಹಣ್ಣುಗಳನ್ನ ನಾವು ಅರ್ಪಿಸ್ತೀವಿ. ಆ ತರದ್ದು ಸುಮ್ಮನೆ ಉದಾಹರಣೆಗೆ ಹೇಳಿದ್ದಷ್ಟೇನೆ. ಅವಾಗ ಏನಾಗುತ್ತೆ ಅಂತಂದ್ರೆ ನಮ್ಗೆ ಬೇಕಾದಂತಹ ಬಿತ್ತಿದಂತೆ ಬೆಳೆ ಅಂತಂದ್ರೆ ಏನು ನಮ್ಗೆ ಫಲ ಬೇಕೋ ಆ ತರದ ಫಲಗಳು ಸಿಗುತ್ತೆ. ಆಮೇಲೆ ರೋಗನಾಶಕಗಳು ಅಂತ ಹೇಳಿ ಅಂದ್ರೆ ಅವುಗಳನ್ನ ಹಾಕಿದಾಗ ಪರಿಸರ ಶುದ್ಧೀಕರಣ ಆಗಿ ಕ್ರಿಮಿಗಳು ಅಥವಾ ಈ ಸಾಮಾನ್ಯವಾಗಿ ಬ್ಯಾಕ್ಟೀರಿಯಾಗಳು ಕೂಡ ನಾಶ ಆಗತ್ತೆ. ವೈರಸ್ ಆಗತ್ತೆ ಅಂತ ಹೇಳೋದು ಸ್ವಲ್ಪ ಕಷ್ಟವಾಗಿದೆ, ಇರ್ಲಿ. ರೋಗನಾಶಕಗಳಾಗುತ್ತೆ. ಮಧುರ ಅಥವಾ ಮಿಷ್ಟ ಪದಾರ್ಥಗಳು ಅಂತ ಹೇಳಿ ಒಂದಷ್ಟು ಪದಾರ್ಥಗಳನ್ನ ನಾವು ಬಳಸ್ತೀವಿ. ಬೆಲ್ಲ ಅಂತದ್ದೆಲ್ಲ, ಖರ್ಜೂರ ಅಂತದ್ದೆಲ್ಲ ಬಳಸ್ತೀವಿ. ಹಾಗಾಗಿ ಇವುಗಳನ್ನ ಬಳಸಿದಾಗ ಏನಾಗುತ್ತೆ, ನಮಗೆ ನಿರೀಕ್ಷಿತವಾದಂತಹ ಪರಿಣಾಮ ಸಿಗುತ್ತೆ ನಮ್ಗೆ. ಹಾಗಾಗಿ ಇಂತಹದ್ದನ್ನ ಬಳಸುವಾಗ ಒಂದಷ್ಟು ಮಂತ್ರಗಳಿದೆ. ಸಮಿದಾಗ್ನಿಂ ದುವಸ್ಯತ ಘೃತೈರ್ಬೋಧಯತ ಅತಿಥಿಂ ಆಸ್ಮಿನ್ ಹವ್ಯ ಜುಹೋತನ ಅಂತ ಒಂದು ಮಂತ್ರ. ಆಮೇಲೆ ಸುಸಮಿದ್ದಾಯ ಶೋಚಿಷೆ ಘೃತಂ ತೀವ್ರಂ ಜುಹೋತನ ಅಗ್ನಯೇ ಜಾತವೇದಸೆ ಸ್ವಾಹ ಅಂತ ಇನ್ನೊಂದು. ತಂ ತ್ವಾ ಸಮಿದ್ಬರಂಗಿರೋ ಘೃತೇನ ವರ್ಧಯಾಮಸಿ ಬೃಹಚ್ಚೋಚ ಯವಿಷ್ಟೆ ಸ್ವಾಹ ಅಂತ ಹೇಳಿ ಇನ್ನೊಂದು ಮಂತ್ರ. ಇಲ್ಲಿ ಇದಂ ನ ಮಮ ಅಂತ ಹೇಳಿ ಒಂದಷ್ಟನ್ನ ಸೇರಿಸಿರ್ತೀನಿ. ಹಾಗೇನೆ ಇನ್ನೂ ಒಂದು ಮಂತ್ರ ತುಂಬಾ ಪ್ರಸಿದ್ಧವಾದದ್ದಂತಿದೆ. ಓಂ ಅಯಂತ ಇದ್ಮ ಆತ್ಮ ಜಾತವೇದಸ್ತೇನೇಧ್ಯಸ್ವ ವರ್ಧಸ್ವ ಚೇದ್ಧ ವರ್ಧಯ ಚಾಸ್ಮಾನ್ ಪ್ರಜಯ ಪಶುಭಿರ್ ಬ್ರಹ್ಮ ವರ್ಚಸೆ ನಾನ್ನಾದ್ಯೇನ ಸಮೇದಯ ಸ್ವಾಹ ಇದಮಗ್ನೆಯೇ ಜಾತವೇದಸೆ ಇದಂ ನ ಮಮ ಅಂತ ಹೇಳಿ 4 ಮಂತ್ರಗಳು. ಈ ಮಂತ್ರ ಅಯಂತ ಇದ್ಮ ಆತ್ಮ ಜಾತವೇದಸ್ತೇನೇಧ್ಯಸ್ವ ಅಂತಿದೆಯಲ್ಲ, ಅದು ಆಶ್ವಲಾಯನ ಗೃಹ್ಯ ಸೂತ್ರದಿಂದ ಆರಿಸ್ಕೊಂಡಿದೆ. ಇದು ಅಂದ್ರೆ ಯಾವ ತರ ಯೋಚನೆ ಮಾಡ್ತೀವಿ ನಾವು ಅಂತಂದ್ರೆ, ಪ್ರತಿಯೊಂದು ವಸ್ತುವಿನಲ್ಲಿಯೂ ಈ ಜಗತ್ತಿನಲ್ಲಿ ಭಗವಂತ ಏನೇನು ವಸ್ತುವನ್ನ ಪದಾರ್ಥವನ್ನ ಸೃಷ್ಟಿ ಮಾಡಿದಾನೋ ಅದರಲ್ಲಿ ಅಡಗಿರುವಂತಹ ಒಂದು ಅಗ್ನಿ ತತ್ವ ಅಂತ ಹೇಳಿ ಇರುತ್ತದು. ಆ ತರ ಈ ಸಮಿತ್ತು ನಿನಗೆ ಆತ್ಮನಂತಿದೆ ಅಂತನ್ನುವಂಥದ್ದು. ಒಂದು ಆದಿ ದೈವಿಕ ಅರ್ಥ ತಗೊಂಡ್ರೆ, ಆದಿ ಭೌತಿಕ ಅರ್ಥದಲ್ಲಿ ನಾವು ಕೂಡ ಒಳ್ಳೆಯ ಕಾರ್ಯಕ್ಕಾಗಿ, ದೇಶಕ್ಕಾಗಿ, ಸಮಾಜಕ್ಕಾಗಿ, ಸಂಸಾರಕ್ಕಾಗಿ ಸಮರ್ಪಿಸಿಕೊಳ್ಳೋಣ. ಯಾವ ತರ ಸಮಿತ್ತಿನಂತೆ ಅಂತ ಅನ್ನುವ ಹಾಗೆ ಇನ್ನೊಂದು ಆದಿ ಭೌತಿಕ ಅರ್ಥನ ತಗೋಬಹುದು. ಅಂದ್ರೆ ನೀನು ಈ ಒಂದು ವಸ್ತುವನ್ನ ನಾನು ಹಾಕಿದಾಗ ಅಗ್ನಿಯೇ ಪ್ರಜ್ವಲಿಸು, ನಿಜವಾಗಿ ವೃದ್ಧಿಗೊಳಿಸು ಅಂತ ಹೇಳುತ್ತೆ. ಹಾಗೇನೆ ಪ್ರಜೆಯ ಪಶುಭಿರ್ ಬ್ರಹ್ಮ ವರ್ಚಸೇನಾನ್ನಾದ್ಯೇನ ಸಮಯದಯ ಸ್ವಾಹ ಅಂತ ಹೇಳಿ ಅಂದ್ರೆ ಒಂದು ಆಶಯ ಏನು ಅಂತಂದ್ರೆ, ಈ ಒಂದು ಕೆಲಸದಿಂದ ಎಲ್ಲರಿಗೂ, ಪಶುಗಳಿಗೂ ಪ್ರಾಣಿಗಳಿಗೂ ಚೆನ್ನಾಗಿ ಒಳ್ಳೆಯದಾಗ್ಲಿ, ಹಾಗೇನೆ ಆ ಒಂದು ಪಶು ಸಂತಾನ ಕೂಡ ವೃದ್ಧಿಯಾಗ್ಲಿ ಅಂತ. ಅಂದ್ರೆ ಆಗಿನ ಕಾಲಕ್ಕೆ ಪಶು ಎಷ್ಟಿರ್ತಿತ್ತೋ ಅಷ್ಟು ಶ್ರೀಮಂತ ಅಥವಾ ಅಷ್ಟು ಸಂಪದ್ಭರಿತ ಅನ್ನೋ ಹಾಗೆ ಇರ್ತಾ ಇತ್ತು. ಹಾಗಾಗಿ ಪ್ರತಿಯೊಂದು ವಸ್ತುವಿನಲ್ಲೂ ಅಡಗಿರುವಂತಹ ಈ ಅಗ್ನಿಗಾಗಿ ಪ್ರಜ್ವಲನಗೊಳ್ಳಲಿ, ಉದ್ದೀಪನಗೊಳ್ಳಲಿ, ಇದು ನನಗಾಗಿ ಅಲ್ಲ ಅಂತ ಅನ್ನುವಂತಹ ಒಂದು ಸಮರ್ಪಣಾ ಭಾವ ಇದರಲ್ಲಿದೆ. ಹಾಗೇನೆ ಇನ್ನು 3 ಮಂತ್ರನ ನಾನು ಹೇಳಿದೆ. ಅವು ಕೂಡ ಯಜುರ್ವೇದದ 3ನೇ ಅಧ್ಯಾಯದ 1, 2, 3 ಮಂತ್ರಗಳು. ಅದು ಹೆಚ್ಚು ಕಡಿಮೆ ಒಂದೇ ಅರ್ಥವನ್ನ ಹೇಳುತ್ತೆ.
ಆದ್ರೂ ಕೂಡ ಇಲ್ಲಿ ಒಂದು ತರಹದಲ್ಲಿ ಹೇಗೆ ಅಂತಂದ್ರೆ ಪದೇ ಪದೇ ಯಾಕೆ ಅದೇ ಅರ್ಥ ಬರುವಂತದ್ದನ್ನ ಹೇಳಬೇಕು ಅಂತಂದ್ರೆ, ಸಾಮಾನ್ಯವಾಗಿ ಮಾನವ ಒಂದು ವಿಷಯವನ್ನ ಹೇಳಿದ ಮೇಲಿಂದ ಮರ್ತು ಬಿಡ್ತಾನೆ. ಹಾಗಾಗಿ ಪದೇ ಪದೇ ಜ್ಞಾಪಿಸ್ತಾ ಇರ್ಬೇಕಾಗತ್ತೆ. ಹಾಗಾಗಿ ಇಂತಹ ಮಂತ್ರಗಳನ್ನ ಹೇಳಿದೆ. ಸಮಿದಾಗ್ನಿಂ ದುವಸ್ಯತ ಘೃತೈರ್ ಬೋಧಯತ ಅತಿಥಿಂ ಆಸ್ಮಿನ್ ಹವ್ಯ ಜುಹೋತನ ಅಂತ ಹೇಳಿ ಅಂತ. ಅಂದ್ರೆ ಇಲ್ಲಿ ಒಂದು ಅತಿಥಿ ಅನ್ನುವಂತಹ ಒಂದು ಪದ ಇದೆ. ಅತಿಥಿ ಅಂತಂದ್ರೆ ಏನು? ತಿಥಿವಾರ ನಕ್ಷತ್ರ ಇಲ್ಲದೇನೆ ಬರುವಂತಹ ಒಬ್ಬ ವ್ಯಕ್ತಿ ಅಂತ ಹೇಳಿ ಅಂತ ಅನ್ಕೋಬಹುದು. ಅಂದ್ರೆ ಅಂತಹವನಿಗೂ ಕೂಡ ಆ ತರ ಭಾವಿಸ್ಕೊಂಡು ನಾವು ಈ ಅಗ್ನಿಯಲ್ಲಿ ಜುಹೋತನ ಹೋಮವನ್ನ ಮಾಡೋಣ. ಇಲ್ಲಿ ಘೃತೈರ್ ಬೋಧಯತ ತಿಥಿಂ ಅಂತ ಹೇಳಿ ಅಂತ. ಅಂದ್ರೆ ಘೃತ ಯಾತಿಕ್ ಹಾಕ್ಬೇಕು ಅಂತಂದ್ರೆ, ತುಪ್ಪ ಯಾತಿಕ್ ಹಾಕ್ಬೇಕು ಅಂತಂದ್ರೆ, ಇಲ್ಲಿ ಹಾಕುವಂತಹ ಪದಾರ್ಥಗಳು ರೂಕ್ಷವಾಗಿರುತ್ತೆ, ಅಂದ್ರೆ ಸ್ವಲ್ಪ ಒಣಗಿರುತ್ತೆ ಅಂತ ಹೇಳಿ ಅಂತ. ಇದು ತುಪ್ಪವನ್ನು ಹಾಕಿದಾಗ ಎಲ್ಲವನ್ನು ಒಂಥರ ಸ್ನೇಹ ಭಾವದಿಂದ ಬಂಧಿಸುತ್ತೆ ಅಂತ ಅನ್ನುವಂತಹದ್ದು ಒಂದು ಆಲೋಚನೆ. ಹಾಗಾಗಿ ಅದನ್ನ ಹಾಕಿದಾಗ ಏನಾಗುತ್ತೆ, ಅಗ್ನಿ ಹಾಕಿದಂತಹ ದ್ರವ್ಯ ಪದಾರ್ಥಗಳನ್ನ ಚೆನ್ನಾಗಿ ಪಚನ ಮಾಡಲು ಅನುಕೂಲ ಆಗತ್ತೆ ಅಂತ ಹೇಳಿ ಅಂತ. ಹಾಗಾಗಿ ಅಂತಹ ವಸ್ತುಗಳಿಂದ ನಾವು ಹೋಮವನ್ನ ಮಾಡಬೇಕು, ಪ್ರಜ್ವಲನವನ್ನು ಮಾಡಬೇಕು, ಉಂಟಾಗುವಂತೆ ಮಾಡಬೇಕು, ಚೆನ್ನಾಗಿ ಉರಿಬೇಕು ಅದು ಅಂತ ಹೇಳಿ ಅಂತ. ಸುಸಮಿದ್ದಾಯ ಶೋಚಿಷೆ ಘೃತಂ ತೀವ್ರಂ ಜುಹೋತನ ಅಗ್ನಯೇ ಜಾತ ವೇದಸೆ ಸ್ವಾಹ ಅಂತ ಹೇಳಿ ಅಂತ. ಅಂದ್ರೆ ಈ ಅಗ್ನಿನಲ್ಲಿ ನಮಗೆ ಹೇಗಿದೆ ಅಂತಂದ್ರೆ, ಕೆಲವೊಂದು ಪದಾರ್ಥಗಳು ಅಂದ್ರೆ ಹಾಕದಂತಹ ಪದಾರ್ಥಗಳಲ್ಲಿ ಸ್ವಲ್ಪ ಕೆಟ್ಟ ಹೋಗಿರುತ್ತೆ ಅಥವಾ ಏನೋ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ನಮ್ಮ ಒಂದು ನಂಬಿಕೆ ಇಲ್ಲಿ ಯಾವುದೇ ಒಂದು ವಸ್ತು ಉರಿಯುವಾಗ ಶಾಖ ಮತ್ತು ಬೆಳಕು ಎರಡು ಬರುತ್ತೆ, ನಮಗೆ ಗೊತ್ತಿರುವಂತದ್ದೇನೆ. ಒಂದು ಚೆನ್ನಾಗಿ ಉರಿಯುವಂತಹ ವಸ್ತುಗಳನ್ನ ಹಾಕಿದಾಗ ನಮಗೆ ಬೆಳಕು ಅಂತಂದ್ರೆ ಜ್ಞಾನ ಸಿಗುತ್ತೆ ಅಂತ ಹೇಳಿ ಅಂತ ಒಂದು ಈ ತರ ಅರ್ಥೈಸ್ಕೋಬೇಕು. ಇನ್ನೊಂದು ಯಾವುದೋ ಒಂದು ಸ್ವಲ್ಪ ಕೆಟ್ಟದಾಗಿದ್ರೆ ಅದಕ್ಕೋಸ್ಕರನೇ ಯಾವುದೇ ಪದಾರ್ಥವನ್ನು ನಾವು ಹೋಮಕ್ಕೆ ಬಳಸುವಾಗ ಹುಳ ಹಿಡಿದಿರಬಾರ್ದು ಅಥವಾ ಕೆಟ್ಟ ಹೋಗಿರಬಾರ್ದು, ಹೆಚ್ಚು ದಿವಸ ಆಗಿರಬಾರ್ದು, ಈ ತರದ್ದೆಲ್ಲ ಒಂದಷ್ಟು ನಿಯಮಗಳಿದೆ. ಅವಾಗ ಏನಾಗುತ್ತೆ, ಅಂತಹದ್ದು ಅಕಸ್ಮಾತ್ ಸೇರಿದ್ರು ಕೂಡ ಅದು ಶಾಖದ ರೀತಿಯಲ್ಲಿ ಬಿಡುಗಡೆ ಆಗುತ್ತೆ. ಎರಡೂ ನಮಗೆ ಒಳ್ಳೇದೆ, ಶಾಖನೂ ಒಳ್ಳೇದಾಗುತ್ತೆ, ಹಾಗೇನೆ ಬೆಳಕು ನಮಗೆ ಒಳ್ಳೇದಾಗತ್ತೆ ಅಂತ ಹೇಳಿ ಅಂತ. ಈ ತರಹ ಅಗ್ನಿ ಅಂತಂದ್ರೆ ಇದು ಅದನ ಆದಾನ ದಾನ ಅನ್ನುವಂತಹ ಒಂದು ರೂಪದಲ್ಲಿ ನಮಗೆ ಇಲ್ಲಿ ಸಿಗುತ್ತೆ ಅಂತ ಹೇಳಿ ಅಂತ ನಮಗೆ ಇದನ್ನ ಹೇಳ್ಕೊಟ್ಟಿದ್ದಾರೆ ನಮಗೆ. ಅಂದ್ರೆ ಈ ಅಗ್ನಿಯನ್ನು ಮಾಡಿದಾಗ ಆ ತರ ಮೂರು, ಅಂದ್ರೆ ಅದು ಒಂದು ನಾವು ಏನೇ ವಸ್ತುವನ್ನು ಹಾಕಿದ್ರೂ ಕೂಡ ದಾನವಾಗಿ ತಗೊಂಡು ಪಚನ ಮಾಡುತ್ತೆ, ಅದನ್ನ ಚೆನ್ನಾಗಿ ಉರಿಯುತ್ತೆ, ಮತ್ತೆ ನಮಗದು ವಾಪಸ್ ಕೊಡುತ್ತೆ ಅಂತ ಹೇಳಿ ಅಂತ. ವಾಪಸ್ ಯಾವ ತರದಲ್ಲಿ ಕೊಡುತ್ತೆ ಅಂತಂದ್ರೆ ಇನ್ನು ಹೆಚ್ಚಿನ ರೂಪದಲ್ಲಿ. ಈಗ ಯಾವುದೋ ಒಂದು ಕಡ್ಡಿ ಅಥವಾ ಒಂದು ಸಮಿತನ್ನ ನಾವು ಹಾಕಿದ್ವಿ ಅಂದ್ರೆ ಅದು ಮೂಲ ರೂಪಕ್ಕೆ ಹೋಗುತ್ತೆ, ಇಡೀ ವಾಯುಮಂಡಲದಲ್ಲೆಲ್ಲ ಅದು ಸೇರ್ಕೊಳ್ಳುತ್ತೆ ಅಂತ ಹೇಳಿ ಅಂತ. ಹಾಗಾಗಿ ಇಂತಹ ವಸ್ತುಗಳನ್ನ ಚೆನ್ನಾಗಿ ಶೋಧಿಸಲ್ಪಟ್ಟಂತಹ ಶೋಚಿಷೆ ಅಂತನ್ನುವಂತಹ ಪದ ಇದೆ. ಸುಸಮಿದ್ದಾಯ ಶೋಚಿಷೆ ಘೃತಂ ತೀವ್ರಂ ಜುಹೋತನ. ಅಂದ್ರೆ ಶುಚಿಯಾದಂತಹ ತುಪ್ಪ ಮುಂತಾದಂತಹ ತೀವ್ರಂ ಅಂತಂದ್ರೆ ಈ ಸರ್ವ ದೋಷಗಳನ್ನು ನಿವಾರಣೆ ಮಾಡುವಂತಹ ಗುಣವುಳ್ಳ ಪದಾರ್ಥಗಳನ್ನ ನಾವು ಸಮರ್ಪಿಸಬೇಕು ಅಂತ. ಮೂರನೇ ಮಂತ್ರ ತಂತ್ವ ಸಮಿದ್ಬಿರಂಗಿರೋ ಘೃತೇನ ವರ್ಧಯಾಮಸಿ ಬೃಹಚ್ಚೋಚ ಯವಿಷ್ಟ್ಯ ಸ್ವಾಹ ಅಂತ ಹೇಳಿ ಅಂತ. ಅಂದ್ರೆ ವರ್ಧಯಾಮಸಿ ಚೆನ್ನಾಗಿ ಉರಿಯುವಂತೆ ನಾನು ಮಾಡುತ್ತೇನೆ. ಘೃತೇನ ಅಂದ್ರೆ ತುಪ್ಪ ಅವಾಗ್ಲೇ ಹಾಕ್ತಾ ಇಲ್ಲಲ್ಲ, ಅದು ಸ್ನಿಗ್ಧತೆ ಇರುತ್ತೆ, ಅದೊಂಥರ ಸ್ನೇಹಮಯ ವಾತಾವರಣವನ್ನ ಸೃಷ್ಟಿ ಮಾಡುತ್ತೆ, ಚೆನ್ನಾಗಿ ಉರಿಯಲು ಅದು ಸಹಾಯ ಮಾಡುತ್ತೆ ಅಂತ ಹೇಳಿ ಅಂತ. ಅಂದ್ರೆ ಇದನ್ನೆಲ್ಲ ನಾವು ಮಾಡಿದಾಗ, ಪ್ರತಿನಿತ್ಯವೂ ಮಾಡ್ತಾ ಇದ್ದಾಗ ವಾತಾವರಣ ಶುದ್ಧಿ ಆಗೋದಲ್ಲೇ ಒಂದು ಅರ್ಧ ಗಂಟೆ ನಾವು ಭಗವಂತನ ಸೃಷ್ಟಿಯ ಬಗ್ಗೆ ಯೋಚನೆ ಮಾಡೋ ಹಾಗೆ ಆಗತ್ತೆ. ಹಾಗಾಗಿ ಇದು ಚೆನ್ನಾಗಿ ಪ್ರಕಾಶವೂ ಆಗತ್ತೆ, ಜ್ಞಾನಮಯವೂ ಆಗಿರುತ್ತೆ ಅಂತ ಹೇಳಿ ಅಂತ. ಈ ತರ ಯಾವುದೇ ಒಂದು ಪದಾರ್ಥವನ್ನು ನಾವು ಹಾಕಿದ್ರೆ ಅದರ ಮೂಲ ಸೂಕ್ಷ್ಮ ರೂಪಕ್ಕೆ ಕೊಂಡೊಯ್ಯುವಂತಹ ಕೆಲಸವನ್ನ ಇಲ್ಲಿ ಅಗ್ನಿ ಮಾಡುತ್ತೆ. ಅಂತಹ ಅಗ್ನಿಗೆ ನಾವು ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋಣ ಅಂತ ಹೇಳ್ತಾ ನನ್ನ ಇಂದಿನ ಮಾತಿಗೆ ವಿರಾಮವನ್ನು ನೀಡ್ತೇನೆ. ಧನ್ಯವಾದ ಹಾಗೂ ನಮಸ್ಕಾರ.